ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಸೊ ವಾಯ್ಸ್ ಏನಾದರೂ ಸ್ವಲ್ಪ ಲೋ ಆಗಿ ಕೇಳಿಸಿದ್ರೆ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಗೈಸ್. ಏನಪ್ಪ ಅಂತಂದರೆ, ಯಾರ್ಯಾರು ಲೈಕ್ನ ಕೊಡ್ತಾ ಇದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆದಷ್ಟು ಲೈಕ್ನ ಮಾಡಿ. ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಓಕೆನಾ? ಲೈಕ್ ಕೊಡೋಕ್ಕೇನು ಕಾಸು ಕೊಡಬೇಕಾ? ಇಲ್ಲ ಅಲ್ವಾ? ಸೊ ನಮ್ಮಿಂದ ಇನ್ನೊಬ್ರಿಗೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಗಾಯ್ಸ್? ಸೊ ಯಾವ ರೀತಿ ಅಂತ ನೀವು ಕೇಳಬಹುದು. ನಮ್ಮಿಂದ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಹೆಂಗೆ ಮೇಡಮ್ ಇನ್ನೊಬ್ರ ಕಷ್ಟಕ್ಕೆ ನೆರವಾಗುತ್ತೆ ಅಂತ ನೀವು ಕೇಳೋದಾದರೆ, ನಿಮ್ಮ ಒಂದು ಲೈಕಿಂದ ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಆದಷ್ಟು ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ? ಸೊ ಅವ್ರಿಗೂ ಕೂಡ ಈ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಸೊ ಅವರು ಕೂಡ ಈ ಒಂದು ರೆಮಿಡಿಗಳಾಗಿರಬಹುದು, ಈ ಒಂದು ಪರಿಹಾರಗಳಾಗಿರಬಹುದು, ತಂತ್ರಗಳಾಗಿರಬಹುದು, ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅದನ್ನು ಕೂಡ ನೋಡಿ ಅವರು ಕೂಡ ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ಅಲ್ವಾ? ಅಂದರೆ ನಮ್ಮ ಥರನೇ ಅವರು ಕೂಡ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಒಂದು ನಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಆದರೆ ದೇವರು ಇನ್ನೊಂದು ಕಡೆಯಿಂದ ನಮಗೂ ಕೂಡ ಹೆಲ್ಪ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾ ಲೈಕ್ ಕೊಡಿ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಅಂದರೆ ಇಷ್ಟು ಅಂದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್ ಏನಪ್ಪ ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಈ ವಸ್ತುಗಳನ್ನ ನೋಡಿದ್ರೆ ಸಾಲ ಅನ್ನೋದು ಜಾಸ್ತಿ ಆಗುತ್ತೆ ಆಯಿತಾ? ಯಾವ್ಯಾವ ವಸ್ತುಗಳು, ಹಾಗೆಯೇ ಈ ಕೆಲವೊಂದು ಕೆಲಸಗಳನ್ನ ಮಾಡಿದ್ರೂ ಕೂಡ ಬೆಳಿಗ್ಗೆ ಟೈಮ್ ಎದ್ದ ತಕ್ಷಣವೇ ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಯಾವ್ಯಾವ ವಸ್ತುಗಳನ್ನ ನೋಡಬಾರ್ದು, ಹಾಗೆಯೇ ಯಾವ್ಯಾವ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಯಾಕಂದರೆ ಮಧ್ಯ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯನ ನಾನು ಹೇಳಿರ್ತೀನಿ, ಶೇರ್ ಮಾಡಿರ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ಗೈಸ್. ಏನಂತ ಅಂದರೆ, ನಮ್ಮ ಜೀವನದಲ್ಲಿ ಗೊತ್ತಿಲ್ಲದೇನೋ ಏನೋ ಒಂದು ತಪ್ಪನ್ನ ಮಾಡ್ತಿರ್ತೀವಿ ಆಯಿತಾ? ಕೆಲವೊಬ್ಬರು ಗೊತ್ತಿದ್ದು ಮಾಡ್ತಾಯಿರ್ತಾರೆ, ಇನ್ನು ಕೆಲವೊಬ್ಬರು ಗೊತ್ತಿಲ್ಲದೇ ಮಾಡ್ತಾಯಿರ್ತಾರೆ. ಆದರೆ ಇವತ್ತೇ ಈ ಅಭ್ಯಾಸಗಳನ್ನ ನೀವು ಬಿಟ್ಬಿಡಬೇಕು ಆಯಿತಾ? ಅಂದರೆ ನಮ್ಮ ಮನೆ ಏಳಿಗೆ ಆಗಬೇಕು, ಯಶಸ್ಸನ್ನು ಕಾಣಬೇಕು, ಸಾಲದ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂತಂದರೆ ಈ ಒಂದು ಕೆಲಸಗಳನ್ನ ನೀವು ಅಭ್ಯಾಸಗಳನ್ನ ಬಿಟ್ಬಿಡಬೇಕು. ಈ ತಪ್ಪುಗಳನ್ನ ಮಾಡೋದ್ರಿಂದಲೇ ಗಾಯ್ಸ್ ನೀವು ಮನೆಯಲ್ಲಿ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನಿಲ್ಲಿಸೋದಿಲ್ಲ. ಈ ತಪ್ಪುಗಳನ್ನ ಮಾಡಬೇಡಿ ಆಯಿತಾ? ಮಹಾಲಕ್ಷ್ಮಿನ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಉಳಿಸ್ಕೋಬೇಕು ಅಂತಂದರೆ ಈ ತಪ್ಪುಗಳನ್ನ ಮಾಡಬಾರ್ದು. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಹಣ ಸಂಪಾದನೆ ಮಾಡಬೇಕು, ಎಲ್ಲರ ಥರನೂ ಕೂಡ ನಾವು ಕೂಡ ಬದುಕಬೇಕು. ಹಣದ ಕೊರತೆ ನಮಗೆ ಬರಬಾರ್ದು, ಆರೋಗ್ಯದ ಸಮಸ್ಯೆ ಕೂಡ ನಮಗೆ ಬರಬಾರ್ದು, ಚೆನ್ನಾಗಿ ಬದುಕಬೇಕು ಎಲ್ಲರ ಥರ ಅಂತ ಆಸೆ ಇದ್ದೇ ಇರುತ್ತೆ ಅಲ್ವಾ? ಕಷ್ಟಪಟ್ಟು ದುಡಿತೀರಾ ಬೆಳಗ್ಗೆಯಿಂದ, ಅಂದರೂ ಕೂಡ ನಿಮಗೆ ಹಣ ಉಳಿತಾ ಇಲ್ಲ. ಯಾಕಂದರೆ ನೀವು ಈ ರೀತಿ ಮಾಡೋ ತಪ್ಪಿಂದನೇ ನಿಮಗೆ ದಾರಿದ್ರ್ಯ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗಿರುತ್ತೆ, ಒಂದು ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿ ತುಂಬಿಕೊಂಡಿರುತ್ತೆ. ಅದಕ್ಕೋಸ್ಕರನೇ ಈ ಕೆಲಸನ ಮಾಡಬೇಡಿ ಅಂತ, ಯಾವ್ಯಾವ ಕೆಲಸ ಮಾಡಬಾರ್ದು, ಹಾಗೆಯೇ ಯಾವ್ಯಾವ ವಸ್ತುಗಳನ್ನ ನೋಡಬಾರ್ದು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಏನಂದರೆ ಮೊದಲನೇದಾಗಿ ನಾವು ಎದ್ದ ತಕ್ಷಣವೇ ಕನ್ನಡಿನ ನೋಡೋಕ್ಕೆ ಹೋಗಬಾರ್ದು ಆಯಿತಾ? ಕನ್ನಡಿನ ನಾವು ನೋಡಿದಷ್ಟು ಗಾಯ್ಸ್ ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಆಯಿತಾ? ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ತುಂಬಿಕೊಳ್ಳುತ್ತೆ. ಸೊ ಎದ್ದ ತಕ್ಷಣ ನೀವು ದೇವ್ರ ಫೋಟೋ ನೋಡಿಬಿಟ್ಟು ಕೈ ಮುಗಿರಿ. ಎದ್ದ ತಕ್ಷಣ ಕೈನ ನಿಮ್ಮ ಎರಡು ಹಸ್ತನ ಕೂಡ ನೋಡ್ಕೊಳ್ಳಿ. ನೋಡಾದಮೇಲೆ ದೇವ್ರದ್ದು ಫೋಟೋನ ನೋಡಿ. ಅಕಸ್ಮಾತ್ ಈಗ ಒಂದು ಅಂದರೆ ಟ್ರೆಂಡ್ ಅಂತಲೇ ಹೇಳ್ಬೋದು, ಎದ್ದ ತಕ್ಷಣ ಮೊಬೈಲ್ ನೋಡೋ ಹುಚ್ಚು ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಈ ಹುಚ್ಚು ಅನ್ನೋದು ಈಗಿನ ಕಾಲದಲ್ಲಿ ಬಂದುಬಿಟ್ಟಿದೆ ಆಯಿತಾ? ಎದ್ದ ತಕ್ಷಣ ಮೊಬೈಲ್ ನೋಡೋದು, ದೇವ್ರ ಫೋಟೋ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಎದ್ದ ತಕ್ಷಣ ಮೊಬೈಲ್ ನೋಡೋದು, ಈ ರೀತಿ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಆ ರೀತಿ ನೀವು ಮಾಡೋದು ತಪ್ಪು ಆಯಿತಾ? ತಪ್ಪು ಅನ್ನೋದಕ್ಕಿಂತ ಗಾಯ್ಸ್ ಆ ರೀತಿ ಮಾಡಬಾರ್ದು ಅಂದರೆ ಎದ್ದ ತಕ್ಷಣ ಮೊಬೈಲ್ನ ನೋಡ್ತೀರಾ ಅಲ್ವಾ?
ಮೊಬೈಲಲ್ಲೇ ವಾಲ್ಪೇಪರಲ್ಲೇ ದೇವ್ರ ಫೋಟೋನ ಕೂರಿಸ್ಕೊಬಿಡಿ. ಆವಾಗ ದೇವ್ರನ್ನ ನೋಡ್ದಂಗೆ ಆಗುತ್ತೆ, ನೀವು ಮೊಬೈಲ್ನ ನೋಡ್ದಂಗೆ ಆಗುತ್ತೆ ಅಲ್ವಾ. ಆದಷ್ಟು ಎದ್ದ ತಕ್ಷಣ ಕೈನ ನೋಡ್ಕೊಳ್ಳಿ. ಕೈ ನೋಡಾದ್ಮೇಲೆ ಮೊಬೈಲ್ ನೋಡೋರು ಮೇಲ್ಗಡೆ ವಾಲ್ಪೇಪರಲ್ಲೇ ದೇವ್ರ ಫೋಟೋನ ಇಟ್ಕೊಂಡು ದೇವ್ರ ಫೋಟೋನ ನೋಡಿ. ಅದಾದಮೇಲಿಂದ ನೀವು ಎದ್ದು ಕೈಕಾಲು ಮುಖ ತೊಳ್ಕೊಂಡು ಹೊರ್ಗಡೆ ಹೋಗಿ ಈ ನಮ್ಮ ಪರಿಸರನ ಸ್ವಲ್ಪ ಫೀಲ್ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಳಬೆಳಿಗ್ಗೆ. ಅದು ಅಲ್ಲದೆ ನಮ್ಮ ಹೆಣ್ಮಕ್ಳು ಏನಂತಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದರೆ ತುಂಬಾ ಒಳ್ಳೆಯದು ಗಾಯ್ಸ್, ಆಯಿತಾ. ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಎದ್ದೇಳಬೇಕು, ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಎದ್ದ ತಕ್ಷಣ ಕನ್ನಡಿನ ನೋಡೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಇರುತ್ತೆ. ಈಗ ನೋಡಿ, ನೀವು ರಾತ್ರಿ ಏನೇನೋ ಯೋಚನೆ ಮಾಡ್ಕೊಂಡೆಲ್ಲ ಮಲಗಿರ್ತೀರ, ಕೆಟ್ಟ ಕೆಟ್ಟ ಕನಸುಗಳನ್ನ ಕಂಡಿರ್ತೀರ ಅಲ್ವಾ. ಎದ್ದ ತಕ್ಷಣ ಕನ್ನಡಿ ನೋಡೋದ್ರಿಂದ ಒಂದು ನೆಗೆಟಿವ್ ಒಂದು ಮೈಂಡ್ ಅನ್ನೋದೇ ಇರುತ್ತೆ ನಿಮಗೆ. ಅದೇ ನಿಮ್ಮ ಮುಖ ನೋಡಿದ ತಕ್ಷಣ ಅದು ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕನ್ನಡಿನ ಜಾಸ್ತಿ ನೋಡೋಕೆ ಹೋಗ್ಬಿಡಿ. ಹಾಗೆಯೇ ಮನೇಲೂ ಕೂಡ ಜಗಳ ಅನ್ನೋದು ಆಗುತ್ತೆ ಕನ್ನಡಿನ ನೋಡೋದ್ರಿಂದ. ಇನ್ನು ಎರಡನೇದು ಗಾಯ್ಸ್, ಕೈ ಕಾಲು ತೊಳೆಯದೆ ಸ್ನಾನ ಮಾಡದೆ ಅಡುಗೆ ಮನೆಗೆ ಹೋಗಬಾರ್ದು. ಕೈ ಕಾಲನ್ನ ತೊಳೆಯೋದೆ ಗಾಯ್ಸ್. ಹಾಗೆಯೇ ಸ್ನಾನ ಮಾಡ್ದೇ ಅಡುಗೆ ಮನೆಗೆ ಯಾವುದೇ ಕಾರಣಕ್ಕೂ ಕೂಡ ಹೋಗ್ಬಿಡಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮಲಗಿದ್ದಂಗೆ ಅಂದರೆ ಬೆಡ್ಡಿಂದ ಎದ್ದ ತಕ್ಷಣವೇ ಅಡುಗೆ ಮನೆಗೆ ಹೋಗ್ಬಿಟ್ಟು ಹಾಲು ಕಾಯಿಸೋದು, ನೀರು ಕಾಯಿಸೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಕೈಕಾಲನ್ನ ತೊಳ್ಕೊಳ್ಳಿ, ಆಯಿತಾ. ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಇದೆ, ನಿಮ್ಮ ಮನೇಲಿ ಎಲ್ಲದಕ್ಕೂ ಕೂಡ ಈ ರೀತಿ ಪ್ರಾಬ್ಲಮ್ಗಳಾಗ್ತಾಯಿದೆ ಅಂದರೆ ನೀವು ಅದರಲ್ಲೇ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಏನೋ ಒಂದು ಈ ಥರ ಪ್ರಾಬ್ಲಮ್ಗಳು ಕಾಡ್ತಾ ಇದೆ ಅಂತಂದರೆ ನಾವು ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇರೋದ್ರಿಂದನೇ. ಸರಿ ಮಾಡಿಕೊಂಡ್ರೆ ಎಲ್ಲ ಸರಿಯಾಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು, ಆಯಿತಾ. ಕೈಕಾಲನ್ನ ತೊಳೆಯೋದೇ. ಹಾಗೆಯೇ ಸ್ನಾನ ಅಂತೂ ಈಗಿನ ಇದರಲ್ಲಂತೂ ಈಗ ಮಕ್ಕಳನ್ನ ನೀವು ಸ್ಕೂಲಿಗೆ ಕಳಿಸ್ಬೇಕು, ಗಂಡನ ಆಫೀಸಿಗೆ ಕಳಿಸ್ಬೇಕು, ಬೇರೆ ಬೇರೆ ಕೆಲಸ ಇರುತ್ತೆ. ನೀವು ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅಟ್ಲೀಸ್ಟ್ ಬೆಳಿಗ್ಗೆ ನೀವು ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ಬಿಟ್ಟು ಎಲ್ಲ ಕೆಲಸನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಕೂಡ ತಿಂಡಿ ಮಾಡ್ಬೋದು. ಈಗಿನ ಇದರಲ್ಲಿ ಯಾರು ಕೂಡ ಆ ಥರ ಮಾಡೋದೇ ಇಲ್ಲ. ಆಗಿನ ಕಾಲದವ್ರ ಥರ ಅಲ್ಲ, ಈಗ ಯಾರು ಕೂಡ ಅಷ್ಟು ಬೇಗ ಎದ್ದೇಳೋದು ಇಲ್ಲ, ಮಾಡೋದು ಇಲ್ಲ. ಸೊ ಅದಕ್ಕೇ ಹೇಳ್ತಾ ಇರೋದು, ಸ್ನಾನ ಮಾಡ್ದೇ ಹಾಗೆಯೇ ಕೈಕಾಲನ್ನ ತೊಳೆದೇ ನೀವು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಹೋಗಬಾರ್ದು, ಆಯಿತಾ. ಹಾಗೆಯೇ ಎದ್ದ ತಕ್ಷಣ ನೀವು ಹಾಗೆಯೇ ಗೈಸ್ ಏನಂದರೆ ಕಲ್ಲುಪ್ಪನ್ನ ಎದ್ದ ತಕ್ಷಣ ನೀವು ಮುಟ್ಟಬೇಕು, ಆಯಿತಾ. ಕಲ್ಲುಪ್ಪು ಒಂದು ಪರಮ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಅಲ್ವಾ. ಸೊ ಅದಕ್ಕೆ ಕಲ್ಲುಪ್ಪನ್ನ ನಾವು ಎದ್ದ ತಕ್ಷಣ, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಕಲ್ಲುಪ್ಪನ್ನ ಮುಟ್ಟೋದ್ರಿಂದ ನಿಮಗೆ ಏನೆಲ್ಲ ಪ್ರಯೋಜನ ಆಗುತ್ತೆ, ಯಾವ ರೀತಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ಬೇಕಾದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎದ್ದ ತಕ್ಷಣ ಕಲ್ಲುಪ್ಪನ್ನ ಮುಟ್ಟೋದ್ರಿಂದ ನಿಮ್ಮ ಸಾಲದ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ. ಇನ್ನೂ ಏನೇನು ಪ್ರಯೋಗಗಳಿದೆ ಎಲ್ಲನೂ ಕೂಡ ನಾನು ಹೇಳಿದ್ದೀನಿ, ಅದನ್ನು ಬೇಕಾದರೆ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಗೈಸ್ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣೀರಂತೂ ಹಾಕಬಾರ್ದು, ಆಯಿತಾ. ಅಂತಂದರೆ ಬೆಳಿಗ್ಗೆನೇ ಅಂತ ಅಲ್ಲ, ಯಾವುದೇ ಒಂದು ಸಿಚುವೇಶನ್ ಬಂದರೂ ಅಷ್ಟೇ, ಏನೇ ಬಂದರೂ ಅಷ್ಟೇ, ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮನೆಯಲ್ಲಿ ಕಣ್ಣೀರು ಹಾಕಬಾರ್ದು. ಆ ರೀತಿ ಕಣ್ಣೀರನ್ನ ಹಾಕೋದ್ರಿಂದ ಮನೆಯಲ್ಲಿ ಕಷ್ಟಗಳು, ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳೋದು, ಎಲ್ಲರೂ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಕಣ್ಣಲ್ಲಿ ನೀರಂತೂ ಹಾಕ್ಸಕ್ಕಂತೂ ಹೋಗಬೇಡಿ, ಅದಂತೂ ಶುಭಕರ ಅಲ್ಲ. ಇನ್ನು 4ನೇದು ನೋಡೋದಾದರೆ ಗಾಯ್ಸ್, ಎದ್ದ ತಕ್ಷಣವೇ ಗಡಿಯಾರನ ನೋಡಬಾರ್ದು, ಆಯಿತಾ. ಅದರಲ್ಲೂ ಈ ನಿಂತೋಗಿರುತ್ತೆ ನೋಡಿ, ಆ ಥರ ಗಡಿಯಾರ ಅಂತೂ ದಯವಿಟ್ಟು ಯಾರು ಕೂಡ ನೋಡಬೇಡಿ, ಇದು ಶುಭಕರ ಅಲ್ಲ, ಆಯಿತಾ. ಅದು ಏನಂತಂದರೆ ಒಬ್ಬೊಬ್ಬರು ಗಡಿಯಾರ ನಿಂತೋಗ್ಬಿಡಿರುತ್ತೆ, ಅಂದರೆ ಸೆಲ್ಲೆಲ್ಲ ಖಾಲಿಯಾಗಿ ನಿಂತೋಗಿರುತ್ತೆ, ತಂದರೆ ಆಯಿತು, ನಾಳೆ ತಂದರೆ ಆಯಿತು, ಬಿಡು ನಾಳೆ ತಂದರೆ ಆಯಿತು, ಹಾಕಿದ್ರೆ ಆಯ್ತು, ಈ ಥರ ಎಲ್ಲ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗಡಿಯಾರ ನಿಲ್ಲದೆ ಇರೋ ಥರ ನೀವು ನೋಡ್ಕೋಬೇಕು. ಅದು ಎದ್ದ ತಕ್ಷಣವೇ ಗಡಿಯಾರ ನೋಡೋದ್ರಿಂದ ನಿಮಗೆ ಒಂದು ನೆಗೆಟಿವ್ ಶಕ್ತಿನ ಅದು ಹೆಚ್ಚು ಮಾಡುತ್ತೆ, ಆಯಿತಾ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗಡಿಯಾರನ ನೋಡೋಕೆ ಹೋಗಬೇಡಿ.
ಇನ್ನು ಐದನೇದು ಸಿಂಕನ್ನ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬಾರ್ದು. ಅದರಲ್ಲೂ ಎಂಜಲ್ ಪಾತ್ರೆ ಇಟ್ಟಿರ್ತೀರಾ, ಅದು ಕೂಡ ಅಶುಭದ ಸಂಕೇತ, ಶುಭ ಅಂತೂ ಆಗೋದಿಲ್ಲ. ಈ ಎಂಜಲ್ ಪಾತ್ರೆಗಳು ಏನೇ ಇದ್ರೂ ನೈಟೇ ವಾಶ್ ಮಾಡಿ ಇಟ್ಕೊಳ್ಳಿ. ನಾನು ಪ್ರತಿ ಸಲ ಹೇಳೋದು ಒಂದೇ, ಮನೆಯಲ್ಲಿ ಎಷ್ಟು ನೀವು ಸ್ವಚ್ಛತೆನ ಇಟ್ಕೋತೀರಾ ಆ ಮನೆಯಲ್ಲಿ ಯಾವುದೇ ರೀತಿ ಹಣದ ಸಮಸ್ಯೆ ಆಗಲಿ, ಆರೋಗ್ಯದ ಸಮಸ್ಯೆ ಆಗಲಿ, ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ, ಆಯಿತಾ. ಅದು ಅಲ್ಲದೆ ಸಿಂಕ್ನಲ್ಲಿ ನೀವು ಅತಿ ಹೆಚ್ಚು ಪಾತ್ರೆಗಳನ್ನ ಇಡೋದು, ಈ ಹುಳಗಳೆಲ್ಲ ಮುತ್ತುತ್ತಾ ಇರುತ್ತೆ, ನೊಣ ಎಲ್ಲ ಮುತ್ತುತ್ತಾ ಇರುತ್ತೆ, ಆ ಥರ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಗೈಸ್ ನಿಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಇರೋದಿಲ್ಲ, ಒಂದು ನಕಾರಾತ್ಮಕ ಶಕ್ತಿ ಅನ್ನೋದೇ ಇರುತ್ತೆ. ಆವಾಗಲೇ ನಿಮಗೆ ಸಮಸ್ಯೆಗಳು, ಸಾಲದ ಸಮಸ್ಯೆ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಈ ರೀತಿ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರ್ತೀರ, ಆಯಿತಾ. ನೈಟೇ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಇಲ್ಲ ಅಂತಂದರೆ ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆಯಲ್ಲಿ ಜಾಸ್ತಿ ಆಗುತ್ತೆ, ಸರಿನಾ. ಇವಾಗ ಹೇಳಿದೆ ಅಲ್ವಾ ನಾನು, ಈ ರೀತಿ ನೀವು ಕೈಕಾಲು ತೊಳಿದೇನೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಪ್ರವೇಶ ಮಾಡಬೇಡಿ. ಎದ್ದ ತಕ್ಷಣ ಕಲ್ಲುಪ್ಪನ್ನ ಮುಟ್ಟಿ, ಹಾಗೆಯೇ ಎದ್ದ ತಕ್ಷಣ ಸ್ವಲ್ಪ ವ್ಯಾಯಾಮನ ಮಾಡ್ಕೊಳ್ಳಿ, ಸ್ವಲ್ಪ ಬಾಡಿಗೆ ಫ್ರೀ ಆಗಬೇಕು, ಆಯಿತಾ. ಈಗ ಕೆಲಸಕ್ಕೆಲ್ಲ ಹೋಗೋರು ಸ್ವಲ್ಪ ಕಷ್ಟ ಆಗುತ್ತೆ, ಮನೇಲೂ ಮಾಡಬೇಕು ಕೆಲಸನೂ ಮಾಡಬೇಕು, ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಮನೆಯಲ್ಲೇ ಗೃಹಿಣಿಯರು ಇರ್ತೀರ ಅಲ್ವಾ, ಅವರು ನಿಮ್ಮ ಮನೆನ ಒಂದು ಏಳಿಗೆ ಮಾಡ್ಕೋಬೇಕು, ಒಂದು ಯಶಸ್ಸಿನ ಸಿಗಬೇಕು, ನಮ್ಮ ಮನೆ ಒಂದು ಏಳಿಗೆ ಆಗಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನ ನೀವು ಪಾಲನೆ ಮಾಡಲೇಬೇಕು. ಎದ್ದ ತಕ್ಷಣ ಬೇಗನೆ ಎದ್ದೇಳಿ, ಆಮೇಲೆ ಬೇಕಾದ್ರೆ ನೀವು ಗಂಡನ್ನು ಆಫೀಸಿಗೆ ಕಳಿಸ್ಬಿಟ್ಟು, ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಆಮೇಲೆ ಆರಾಮಾಗಿ ನೀವು ಮಲ್ಕೊಳ್ಬೋದು ಅಲ್ವಾ. ಸೊ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಹೊರಗಡೆ ಎಲ್ಲ ರಂಗೋಲೆ ಹಾಕಿ, ಹಾಗೆಯೇ ಆದಷ್ಟು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮನೆನ ಒರೆಸ್ಕೊಳ್ಳಿ. ಅಂಗಳದಲ್ಲಿ ರಂಗೋಲಿನ ಹಾಕಿ, ಸ್ನಾನ ಮಾಡ್ದೇ ಯಾವುದೇ ಕಾರಣಕ್ಕೂ ನೀವು ಹೊಸ್ಲನ್ನ ಮುಟ್ಟಬಾರ್ದು, ಆಯಿತಾ. ಅಂದರೆ ಹೊಸ್ಲು ತೊಳ್ಕೊಳ್ಳಿ, ಬಟ್ ಅರಿಶಿನ ಕುಂಕುಮ ಹಾಕೋದು, ರಂಗೋಲೆ ಹಾಕೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಕ್ಲೀನಾಗಿ ಇಟ್ಕೊಳ್ಳಿ. ಅದಾದಮೇಲಿಂದ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪನ್ನ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಒಂದು ದೋಷಗಳು, ಏನೇ ಒಂದು ದೋಷಗಳಿದ್ರೂ ಕೂಡ ಹೊರಟೋಗುತ್ತೆ. ಕೆಲವೊಂದು ದೋಷಗಳು ಕೂಡ ಕಾರಣ ಆಗಿರುತ್ತೆ ಗೈಸ್, ಆಯಿತಾ. ಅಂದರೆ ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅಂತಂದರೆ ಕೆಲವೊಂದು ದೋಷಗಳು ಕೂಡ ಕಾರಣ ಆಗಿರುತ್ತೆ. ಸೊ ಸ್ವಲ್ಪ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ನಾನನ ಮಾಡ್ಕೊಳ್ಳಿ. ಅದಾದಮೇಲಿಂದ ದೇವರಿಗೆ ಪ್ರತಿ ಶುಕ್ರವಾರ ತುಪ್ಪದ ದೀಪನ ಹಚ್ಚಿ, 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ ತುಪ್ಪದ ದೀಪ, 10 ರೂಪಾಯಿ ಪ್ಯಾಕೆಟ್ ತಂದುಬಿಟ್ಟು, ನಮ್ಮ ಕೈಲಿ ಆಗ್ತಲ್ಲ ತುಪ್ಪದ ದೀಪ ಹಚ್ಚಕ್ಕೆ, ನಮ್ಮ ಕೈಲಿ ಆಗಲ್ಲ ಮೇಡಮ್ ಅಷ್ಟು ಶಕ್ತಿ ಇಲ್ಲ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ, ಅದನ್ನು ಶುಕ್ರವಾರ ತಂದುಬಿಟ್ಟು ನೀವು ಆ ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ ಅಂದರೆ ತುಪ್ಪನ ನೀವು ಹಾಕ್ಬಿಟ್ಟು ದೀಪನ ಹಚ್ಕೊಳ್ಳಿ. ಪ್ರತಿದಿನ ಮನೆಯಲ್ಲಿ ದೀಪನ ಹಚ್ಚಿ, ಆಯಿತಾ. ಈ ರೀತಿ ಮಾಡೋದ್ರಿಂದ ಗೈಸ್ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ಹೊರಟೋಗುತ್ತೆ. ಕೆಲವೊಂದು ತಪ್ಪುಗಳನ್ನ ನೀವು ಮಾಡಬಾರ್ದು, ಹಾಗೆಯೇ ಕೆಲವೊಂದು ನಿಯಮಗಳನ್ನ ಪಾಲಿಸ್ತಾ ಹೋಗಬೇಕು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆಯೇ ಲೈಕ್ ಮಾಡಿ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ. ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಹಾಗೆಯೇ ನಮ್ಮ 4, 5, 6 ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಕಮೆಂಟ್ ಬಾಕ್ಸಲ್ಲಿ 4, 5, 6 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.